ಎಲ್ಲರಿಗೂ ನಮಸ್ಕಾರ ರೀ. ಈಗ ಬಿಸಿಲು ಸ್ಟಾರ್ಟ್ ಆಗಕೈತು. ಬಿಸಿಲು ಸ್ಟಾರ್ಟ್ ಆತಂದ್ರೆ ಶರ್ಬತ್ತ, ಜ್ಯೂಸ, ಐಸ್ ಕ್ರೀಮ ಭಾಳ ನಮೂನಿ ವೆರೈಟಿಗಳು ಮಾರ್ಕೆಟ್ ಒಳಗೆ ಬರ್ತಿರ್ತಾವೆ. ಮನೆಯೊಳಗೂ ತಂಪಾದ ಯಾವುದಾದ್ರೂ ಪದಾರ್ಥಗಳನ್ನ ಮಾಡ್ತಿರ್ತಾರೆ. ಅಂಬಲಿ, ಮಜ್ಜಿಗೆ, ಹಿಂಗೆ ಪಾನಕ ಭಾಳ ನಮೂನಿ ಮಾಡ್ತಿರ್ತಾರೆ. ಅಂಥದ್ರೊಳಗೆ ಇವತ್ತೊಂದು ಬೇಸಿಗೆ ಕಾಲದ ಬಿಸಿಲಿನ ಧಗೆ ಹೋಗೋ ಸಲುವಾಗಿ ತಂಪಾದ ಮಸಾಲ ಮಜ್ಜಿಗೆನ ನಾನು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ಮಸಾಲ ಮಜ್ಜಿಗೆ ಒಂದು ಸಲ ಕುಡಿದ್ರೆ ಅಂದ್ರೆ ಪ್ರತಿ ಸಲ ನೀವು ಮಾಡೇ ಮಾಡ್ತಿರ್ತಾರೆ. ಇದು ಅನ್ನದ ಜೊತೆ ಊಟ ಮಾಡೋಕ್ಕೂ ಮಸ್ತ್ ಇರ್ತೈತಿ ಮತ್ತು ಹಂಗೆ ಪಾನಕದ ಥರ ಕುಡಿಯೋಕ್ಕೂ ಮಸ್ತ್ ಇರ್ತೈತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದೆರಡು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಹಸಿ ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟೆಲ್ಲ ನಾವು ಸಜ್ಜು ಮಾಡಿ ಇಟ್ಕೊಂಡಿವಿ. ಮೆಣಸಿನ್ಕಾಯಿ ಮುರಿದು ಹಾಕಿದ್ವಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಅವನು ಹಾಕಿದ್ವಿ ಮಿಕ್ಸಿ ಜಾರಿಗೆ. ಹಸಿ ಶುಂಠಿ ಮತ್ತು ಜೀರಿಗೆ ಇವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕತ್ತೀವಿ. ಪುದೀನ ಸೊಪ್ಪು ನೋಡ್ರಿ, ಪುದೀನ ಸೊಪ್ಪು ಕಂಪಲ್ಸರಿ ಹಾಕ್ರಿ. ಇದ್ರದ್ದು ಫ್ಲೇವರ್ ಘಮ ಎಷ್ಟು ಚಂದ ಇರ್ತೈತಲ್ಲ, ಮಸ್ತ್ ಇರ್ತೈತಿ ರೀ. ಮಜ್ಜಿಗೆ ಕುಡಿದ್ರೆ ಮತ್ತೊಂದು ಗ್ಲಾಸ್ ಕುಡಿಬೇಕು ಹಂಗೆ ಅನಿಸ್ತೈತಿ ರೀ. ಪುದೀನ ಹಾಕೋದು ಮರಿಬೇಡ್ರಿ. ಇಷ್ಟು ಹಾಕಿ ನಾವು ಗಟ್ಟಿ ಕೆನೆ ಮೊಸರು ಇತ್ತಲ್ಲ, ಕೆನೆ ಮೊಸರು ಒಂದೆರಡು ಚಮಚೆ ಈ ಮಿಕ್ಸಿ ಜಾರಿಗೆ ಹಾಕಕತ್ತಿದ್ದೇವೆ ರೀ. ನೀವು ನೀರು ಹಾಕಿನೂ ಮಾಡ್ಬೋದು ರೀ. ಆದರೆ ಒಂದು ವಿಷಯ ಹೇಳೋದಂದ್ರೆ, ನೀವು ಹಿಂಗೆ ಮೊಸರು ಹಾಕಿ ಇದನ್ನು ರುಬ್ಬಿದ್ರೆ ಇದ್ರದ್ದು ರುಚಿ ಭಾಳ ಡಬಲ್ ಆಕೈತೆ ರೀ. ಅದರ ಸಲುವಾಗಿ ಹಿಂಗೆ ಮೊಸರು ಹಾಕಿನ ರುಬ್ಬ್ರಿ. ಯಾಕಂದ್ರೆ ಈ ಥರದ ಕಲರು ಡೌನ್ ಆಗಂಗಿಲ್ಲ ಮತ್ತು ರುಚಿನೂ ಚಲೋ ಕೊಡ್ತೈತಿ. ನೋಡಿರಿ ಮಿಕ್ಸಿ ಒಳಗೆ ಯಾವ ಟೈಪ್ ನೈಸ್ ಆಗೈತೆ ಅಂತೇಳಿ ಫುಲ್ ನೈಸ್ ಆಗುವಂಗೆ ಹಿಂಗೆ ಮಾಡ್ಕೊಂಬಿಡ್ರಿ. ಈಗ ಒಂದು ನಾವು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಮೊಸರು ಹಾಕಿ ಅದನ್ನು ಮೊಸರು ಕಡ್ದು ಬಿಡೋದು ರೀ. ಕಡವಲ್ ತೊಗೊಂಡು ಕಡ್ದು ಬಿಡೋದು ರೀ. ಈಗ ಈ ಮೊಸರು ನಿಮಗೆ ಎಷ್ಟು ಬೇಕಲ್ಲ ತಿಳುವ ಗಟ್ಟಿ ನೋಡ್ಕೊಂಡು ನೀರು ಹಾಕಿರಿ. ಈಗ ನಾವೊಂದು ಬಿಟ್ರೆ ತೊಗೊಂಡು ಅಥವಾ ಕಡಗೋಲ್ ತೊಗೊಂಡು ಅದನ್ನು ಕಡಿಯಾಕತ್ತೀವಿ ರೀ. ಇಷ್ಟು ಮಾಡಿಬಿಟ್ರೆ ಅಂದ್ರೆ ಮಜ್ಜಿಗೆ ರೆಡಿ ಆತ್ರಿ. ಮಜ್ಜಿಗೆ ರೆಡಿ ಆದ ನಂತರ ನಾವು ಇದಕ್ಕೆ ಮಸಾಲೆ ಇತ್ತಲ್ಲ ಆ ಮಸಾಲೆ ಸೇರ್ಸೋದು ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಸುಲಭವಾಗಿ ಕೇವಲ 5 ನಿಮಿಷದೊಳಗೆ ಈ ಮಸಾಲ ಮಜ್ಜಿಗೆ ರೆಡಿ ಆಕೈತೆ ರೀ. ಈ ಮಸಾಲ ನಾವು ಮಸಾಲ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಿಕ್ಸಿ ಒಳಗೆ ಅದನ್ನೆಲ್ಲ ಹಾಕಿಬಿಟ್ವಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಾಕತ್ತಿದ್ದೀವಿ. ಇಷ್ಟು ಹಾಕಿ ಮತ್ತು ಅದನ್ನು ಬಿಟ್ರೆ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡುತ್ತೆ ನೋಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ನಮ್ಮದು ಮಸಾಲ ಮಜ್ಜಿಗೆ ಇಲ್ಲಿ ರೆಡಿ ಆತ್ರಿ. ಬಿಸಿಲು ಬಂದಾಗ ತಂಪು ಬೇಕಾಗಿರ್ತೈತೆ ರೀ. ಮಜ್ಜಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಮೊಸರಿಗಿಂತ ಮಜ್ಜಿಗೆನ ಶ್ರೇಷ್ಠ ಅಂತಾರೆ. ಮಜ್ಜಿಗೆ ಒಳಗೆ ನೀರು ಮಜ್ಜಿಗೆ, ಮಸಾಲ ಮಜ್ಜಿಗೆ ಭಾಳ ನಮೂನಿ ಮಜ್ಜಿಗೆ ಮಾಡ್ತಾರೆ. ಅದರೊಳಗೆ ಇವತ್ತು ಮಸಾಲ ಮಜ್ಜಿಗೆ ಪುದೀನ ಫ್ಲೇವರ್ದ ಮಸಾಲ ಮಜ್ಜಿಗೆನ ನಿಮ್ಮ ಮುಂದೆ ನಾನು ತೊಗೊಂಬರಕತ್ತಿದ್ದೀನಿ. ಈ ಪುದೀನ ಫ್ಲೇವರ್ ಮಸಾಲ ಮಜ್ಜಿಗೆ ಒಂದು ಸಲ ನೀವು ಕುಡಿದ್ರಿ ಅಂದ್ರೆ ಅಥವಾ ಒಂದು ಸಲ ತಿಂದ್ರಿ ಅಂದ್ರೆ ಇದು ಮತ್ತೆ ಬಿಡ್ತೀರಿ. ಇದು ಬೇಳೆ ಕೂಡಿಸಿದ ಕಿಚಡಿ ಜೊತೆ ಈ ಮಜ್ಜಿಗೆ ಮಟ್ಟ ಅಂತೇಳಿನೂ ಮಾಡ್ತಾರೆ. ಇದೇನು ಹೇಳಕತ್ತಿದವಲ್ಲ ಇದು ಪಾನಕನೂ ಅನ್ಬೋದು, ಮಜ್ಜಿಗೆ ಮಟ್ಟನೂ ಅನ್ಬೋದು. ಈ ಥರ ನೀವು ಮಾಡಿದ್ರಂದ್ರೆ ಅನ್ನದ ಜೊತೆನೂ ಸೂಪರ್ ಕಾಂಬಿನೇಷನ್ ಆಕೈತಿ. ಒಂದು ಸಲ ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಟ್ರೈ ಮಾಡೋದು ಮರಿಬೇಡ್ರಿ. ಈಗ ಮಸಾಲ ಮಜ್ಜಿಗೆ ರೆಡಿ ಆಗೈತಿ. ಈಗ ನಾವು ಬೌಲ್ಗೆ ಶಿಫ್ಟ್ ಮಾಡಕತ್ತಿದ್ದೇವೆ ಅದನ್ನು. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆಂದ ಕಾಣಿಸಕತ್ತೈತಿಲ್ಲ, ಅಷ್ಟು ರುಚಿಕಟ್ಟಾಗಿ ಬಂದಿರ್ತೈತೆ ರೀ. ನೋಡಿರಿ, ಅದಕ್ಕೆ ಮ್ಯಾಲೊಂದು ಪುದೀನ ತೊಟ್ಟು ಹಾಕಿ ನಾವು ಗಾರ್ನಿಷ್ ಮಾಡೀವಿ. ಈಗಿನ ಏನಿದ್ರೆ ಇದ್ರದ್ದು ರುಚಿ ನೋಡೋದ್ರಿ. ಬ್ಯಾಸಿಗೆ ಸ್ಟಾರ್ಟ್ ಆಗಕತ್ತೈತಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಮಸಾಲ ಮಜ್ಜಿಗೆ ಮಾಡೋದು ಮರಿಬೇಡ್ರಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಈಗ ಗ್ಲಾಸಿಗೆ ಶಿಫ್ಟ್ ಆಗಕೈತಿ ನೋಡ್ರಿ. ಹಿಂಗೆ ಗ್ಲಾಸಿಗೆ ಶಿಫ್ಟ್ ಮಾಡಿ 2 ಗ್ಲಾಸ್ ಕುಡಿದ್ರಂದ್ರೆ ಬಿಸಿಲಾಗ ಆರಾಮತ್ ನೋಡ್ರಪ್ಪ ಅಂಥೇಳಿ ನೀವು ಉದ್ಗಾರ ತೆಗಿತೀರಿ. ಅಷ್ಟು ಮಸ್ತ್ ಈ ಮಜ್ಜಿಗೆ ಆಗ್ತೈತಿ. ಈ ಮಜ್ಜಿಗೆ ರೆಸಿಪಿ ನೋಡಿದ ಕೂಡಲೇ ನೀವು ಒಂದು ಸಲ ತಪ್ಪನಿಲ್ದ ಟ್ರೈ ಮಾಡ್ರಿ ಅಂತೇಳಿ ಹೇಳ್ತೀನಿ. ಮಸಾಲ ಮಜ್ಜಿಗೆ, ಮಜ್ಜಿಗೆ ಮಟ್ಟ, ಮಜ್ಜಿಗೆ ಪಾನಕ ಇವೇನದಾವಲ್ಲ ಬೇಸಿಗೆ ಒಳಗೆ ಎಲ್ಲ ಕಡೆ ಮಾಡ್ತಿರ್ತಾರೆ. ನಿಮ್ಗೆ ನಾವು ನೆನಪು ಮಾಡಿ ಕೊಡಾಕತ್ತಿದ್ದೀವಿ. ಮಾಡಿದ್ರೆ ಈ ಟೈಪ್ ನೀವು ಒಂದು ಸಲ ಮಾಡೋದು ಮರಿಬೇಡ್ರಿ. ಈ ಮಸಾಲ ಮಜ್ಜಿಗೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದಂದ್ರೆ ಭಾಳ ಒಳ್ಳೇದೈತಿ. ಈಗ ನಾವೇನಿದ್ರೂ ಈ ಥರದ ರುಚಿ ನೋಡ್ತೀವಿ. ಈ ವಿಡಿಯೋ ನೋಡಿದ ಕೂಡಲೇ ನೀವು ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡೋಣಲ್ದ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.